ಸಾತ್ವಿಕ ಧರ್ಮಾತ್ಮರೇ, ಕೈಲಾಸದಲ್ಲಿ ಶಿವ ಮತ್ತು ಪಾರ್ವತಿಯರು ಅನೇಕ ವಿಷಯಗಳನ್ನು ಕುರಿತು ಚರ್ಚೆ ಸಂವಾದವನ್ನು ಮಾಡ್ತಾ ಇದ್ರು. ಪಾರ್ವತಾದೇವಿ ಅನೇಕ ಪ್ರಶ್ನೆಗಳ ಜೊತೆಗೆ ಒಂದು 4 ಮಹತ್ವಪೂರ್ಣವಾದ ಪ್ರಶ್ನೆಯನ್ನ ಪರಮಾತ್ಮನಲ್ಲಿ ಕೇಳ್ತಾ ಇದ್ದಾಳೆ. ಹೇ ಸರ್ವೇಶ್ವರನಾದ ಭಗವಂತನೇ, ಪರಮಾತ್ಮನೇ, ಭಕ್ತರಲ್ಲಿ ಎಷ್ಟು ವಿಧ? ಆ ಭಕ್ತರಲ್ಲಿ ನಿನಗೆ ಯಾರು ಪ್ರಿಯರು ಅಂತ ಕೇಳ್ತಾ ಇದ್ದಾಳೆ. ಅದಕ್ಕೆ ಪರಮಾತ್ಮ ಬಹಳ ಸುಂದರವಾಗಿ ಮನುಕುಲವನ್ನ ಕುರಿತು ಅನುಗ್ರಹ ಮಾಡಿದ್ದಾನೆ. ಭಕ್ತರಲ್ಲಿ 4 ವಿಧ: ರಾಜಸಿ, ತಾಮಸಿ, ಸಾತ್ವಿಕ, ನಿರ್ಗುಣ. ಈ ಭಕ್ತರಲ್ಲಿ ಯಾರು ಪ್ರಿಯರು ಅನ್ನುವಂಥ ಪ್ರಶ್ನೆಗೆ ಭಕ್ತರ ಮನೋಭಾವನೆಗಳನ್ನ, ಭಕ್ತರ ನೀತಿ ನಿಯಮಗಳನ್ನು ಬಹಳ ಸುಂದರವಾಗಿ ವಿಶ್ಲೇಷಣೆ ಮಾಡ್ತಾ ಬಂದಿದ್ದಾನೆ ಭಗವಂತ. ರಾಜಸಿ ಭಕ್ತ, ಅವನ ಸ್ವಭಾವ ಗುಣಮಟ್ಟ ಎಂಥದ್ದು ಅಂತ ಹೇಳಿದ್ದಾನೆ. ರಾಜಸಿ ಸ್ವಭಾವದ ಭಕ್ತ ಮಂದಿರಕ್ಕೆ ಬರ್ತಾನೆ, ಪುಣ್ಯಕ್ಷೇತ್ರ ತೀರ್ಥಕ್ಷೇತ್ರ ಯಾತ್ರೆಯನ್ನ ಮಾಡ್ತಾನೆ, ಗುರುದರ್ಶನ ಮಾಡ್ತಾನೆ, ದೈವ ದರ್ಶನ ಮಾಡ್ತಾನೆ, ಎಲ್ಲ ಪುಣ್ಯ ಕರ್ಮವನ್ನು ಮಾಡ್ತಾನೆ. ಜೊತೆಗೆ ಭಗವಂತನ ಸಾನ್ನಿಧ್ಯಕ್ಕೆ ಹೋದಾಗ ಸದಾ ಬೇಡ್ತಾನೆ. ಭಗವಂತ ಅವನಿಗೆ ಎಷ್ಟೇ ಕೊಟ್ಟರು ಕೂಡ ಅವನಿಗೆ ತೃಪ್ತಿ ಇರಲ್ಲ. ಅವನು ಬೇಡ್ತಾನೆ, ನನಗೆ ಬಂಗಾರ ಕೊಡು, ಬೆಳ್ಳಿ ಕೊಡು, ಹಣ ಕೊಡು, ಅಧಿಕಾರ ಕೊಡು, ಸಂಪತ್ತಿ ಕೊಡು, ಸ್ಥಾನ ಕೊಡು, ಮಾನ್ ಕೊಡು, ಬಂಗ್ಲೆ ಕೊಡು, ವಸ್ತು ಕೊಡು, ವಾಹನ ಕೊಡು, ಅದು ಕೊಡು, ಇದು ಕೊಡು, ಮತ್ತೊಂದು ಕೊಡು ಅಂತಾನೆ. ಭಗವಂತನ ಸನ್ನಿಧಿಗೆ ಹೋದ ಅಂತಂದ್ರೆ, ಗುರುವಿನ ಸಾನ್ನಿಧ್ಯಕ್ಕೆ ಹೋದ ಅಂತ ಕೇಳಿದ್ರೆ ಬೇಡ್ತಾನೆ ಬೇಡ್ತಾನೆ ಬೇಡ್ತಾನೇ ಇರ್ತಾನೆ ನಿರಂತರವಾಗಿ. ಅದಕ್ಕೆ ಪರಮಾತ್ಮ ಹೇಳ್ತಾ ಇದ್ದಾನೆ, ಭಿಕ್ಷುಕನಂತೆ ಬೇಡವಾತ ಎನಗೆ ಪ್ರಿಯನಲ್ಲ ನೋಡ. ಬಹಳ ಸುಂದರವಾಗಿ ಹೇಳಿದ ಭಗವಂತ. ಅಂದ್ರೆ ಭಿಕ್ಷುಕನನ್ನೇ ಯಾಕೆ ಉದಾಹರಣೆಯಾಗಿ ಕೊಟ್ಟ ಅಂತ ಕೇಳಿದ್ರೆ, ಭಿಕ್ಷುಕನ ಸ್ವಭಾವ ಎಂಥದ್ದು ಅಂತ ಕೇಳಿದ್ರೆ, ನೀವೆಷ್ಟೇ ಕೊಡಿ ಅವನು ತೃಪ್ತ ಆಗಲ್ಲ. ನೀವು 1 ರೂಪಾಯಿ ಕೊಡಿ, 100 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡಿ, ಲಕ್ಷ ಕೊಡಿ, ಅವನಂತಾನೆ ಸೌಕರ್ಯ ಇನ್ನೂ ಸ್ವಲ್ಪ ಕೊಟ್ಟರೆ ಚೆನ್ನಾಗಿತ್ತು ಅನ್ನೋ ಮನೋಭಾವನೆ ಅವನಲ್ಲಿರುತ್ತೆ. ಅದಕ್ಕೆ ಹೇಳ್ತಾನೆ ಭಗವಂತ, ಭಿಕ್ಷುಕನಂತೆ ಬೇಡವಾತ ಎನಗೆ ಪ್ರಿಯನಲ್ಲ ನೋಡ. ಅಂದ್ರೆ ರಾಜಸಿ ಸ್ವಭಾವದ ಭಕ್ತ ಭಗವಂತನಿಗೆ ಪ್ರಿಯ ಅನ್ಸೋದಿಲ್ಲ ಅನ್ನೋದನ್ನ ನೀವೆಲ್ಲ ಅರ್ಥ ಮಾಡ್ಕೋಬೇಕು. 2ನೇ ಮಾತು ತಾಮಸಿ, ಅಂದ್ರೆ ತಾಮಸ ಗುಣ. ತಾಮಸ ಗುಣ ಇದರ ವಿಶೇಷತೆ ಏನು ಅಂತ ಕೇಳಿದ್ರೆ, ಅವನು ಕೂಡ ಭಗವಂತನ ಸನ್ನಿಧಿಗೆ ಹೋಗ್ತಾನೆ, ಪೂಜಾ ವ್ರತ ಧರ್ಮ ಕಾರ್ಯ ಎಲ್ಲವನ್ನೂ ಮಾಡ್ತಾನೆ. ಅವನಿಗೆ ಭಗವಂತ ಎಲ್ಲವನ್ನೂ ಕೊಟ್ಟು ಇರ್ತಾನೆ. ಅವನು ದುಃಖಿ ಇರ್ತಾನೆ, ಸದಾ ದುಃಖದಿಂದ ಕೂಡಿರ್ತಾನೆ. ಅವನಿಗೆ ಬರುವಂತ ದುಃಖ ಯಾವುದರಿಂದ ಅಂತ ಕೇಳಿದ್ರೆ, ಅವನಿಗೆ ಹಣ ಇಲ್ಲ ಅಂತ ದುಃಖಿಲ್ಲ, ಅವನಲ್ಲಿ ಸುಖ ಇಲ್ಲ ಅಂತ ದುಃಖಿಲ್ಲ, ವಿದ್ಯೆ ಇಲ್ಲ ಅಂತ ದುಃಖಿಲ್ಲ, ಮನೆ ಇಲ್ಲ ಅಂತ ದುಃಖಿಲ್ಲ, ವಸ್ತು ವಾಹನಗಳಿಲ್ಲ ಅಂತ ದುಃಖಿಲ್ಲ. ದುಃಖ ಯಾವುದರಿಂದ ಇದೆ? ಬೇರೆಯವರ ಜೊತೆಗಿರೋದನ್ನ ನೋಡಿ, ಬೇರೆಯವರ ಸುಖವನ್ನ ನೋಡಿ, ಬೇರೆಯವರ ಸಮೃದ್ಧಿಯನ್ನ ನೋಡಿ, ಬೇರೆಯವರ ಹೆಸರನ್ನ ನೋಡಿ, ಕೀರ್ತಿಯನ್ನ ನೋಡಿ, ಗೌರವವನ್ನ ನೋಡಿ, ಘನತೆಯನ್ನ ನೋಡಿ, ಸ್ಥಾನಮಾನವನ್ನ ನೋಡಿ ಇವನು ದುಃಖಿ ಆಗ್ತಾನೆ. ಅವನಂತಾನೆ, ಭಗವಂತ ಅವ್ರಿಗೆಲ್ಲ ಕೊಟ್ಟು ಬಿಟ್ಟಿಲ್ಲಪ್ಪ, ಇವನಿಗೆ ಎಲ್ಲವನ್ನೂ ಭಗವಂತ ಕೊಟ್ಟರೂ ಕೂಡ ಬೇರೆಯವರಿಗೆ ಕೊಟ್ಟಿದ್ದನ್ನ ನೋಡಿ ಸಹಿಸಿಕೊಳ್ಳುವಂತ ಉದಾರತೆ ಇವನಲ್ಲಿಲ್ಲ. ಈಗ ಅವನು ಹೊಲದ ಪಕ್ಕದಲ್ಲಿ ಚಲೋ ಬೆಳೀತು, ಆ ಬೆಳೆಯನ್ನ ನೋಡಿ ಸಂಕಟ ಪಡ್ತಾನೆ. ಹೇ ಪರಮಾತ್ಮ, ಎಲ್ಲ ಬೆಳೆ ಅವನಿಗೆ ಕೊಟ್ಟು ಬಿಟ್ಟಿಲ್ಲಪ್ಪ ಅಂತ ದುಃಖ ಪಡ್ತಾನೆ. ಅವನ ಮನೆ ಹತ್ರ ಯಾವುದೋ ಒಂದು ಚೋಳು ಮನೆ ಕಟ್ಸಿದ್ರು, ಆ ಮನೆಯನ್ನ ನೋಡಿ ದುಃಖ ಪಡ್ತಾನೆ. ಕೆಲವರು ಗೃಹ ಪ್ರವೇಶಕ್ಕಂತ ಹೋಗಿ ಆ ಮನೆಯ ಸೌಂದರ್ಯವನ್ನ, ಆ ಮನೆಯ ವ್ಯವಸ್ಥೆಯನ್ನ ನೋಡಿ ಹಾಗೆ ಬೇಜಾರು ಮಾಡ್ಕೊಂಡು ಸಂಕಟ ಪಟ್ಟು ಹಾಗೆ ವಾಪಸ್ ಬಂದ್ಬಿಡ್ತಾರೆ. ಊಟ ಸಹಿತ ಮಾಡೋದಿಲ್ಲ. ಅಂದ್ರೆ ಇಷ್ಟು ದುಃಖಿ ಮನುಷ್ಯ. ಇನ್ನು ಕೆಲವರು ಮಕ್ಕಳು ಚೆನ್ನಾಗಿ ಓದ್ತವೆ, ಚೆನ್ನಾಗಿ ಫಲಿತಾಂಶ ಬರ್ತಾ ಇದೆ ಅಂತ ಕೇಳಿದ್ರೆ ಆ ಮಕ್ಕಳು ನೋಡಿ ಸಂಕಟ ಪಡುವಂಥದ್ದು. ಅಥವಾ ಆ ಮನುಷ್ಯ ಬಹಳ ಸುಂದರವಾಗಿ ಬಹಳ ಆರೋಗ್ಯವಂತನಾಗಿದ್ದಾನೆ ಅಂದ್ರೆ ಅದನ್ನ ನೋಡಿ ದುಃಖ ಪಡೋದು. ಅಥವಾ ಬೇರೆಯವರು ಒಳ್ಳೆ ವಾಹನ ತಂದ್ರು, ಇವನ ಮನೆಯಲ್ಲಿ ವಾಹನ 4 ಇದಾವೆ, ಅವನು ಒಂದು ಒಳ್ಳೆ ವಾಹನ ತಂದ ಅಂತ ದುಃಖ ಪಡ್ಕೊಳ್ಳೋದು, ಬೇಜಾರು ಮಾಡ್ಕೊಳ್ಳೋದು. ಅಂದ್ರೆ ತಾಮಸ ಗುಣದ ಸ್ವಭಾವದ ಭಕ್ತನ ಸ್ವಭಾವ ಎಂಥದ್ದು, ಗುಣಮಟ್ಟ ಎಂಥದ್ದು ಅಂತ ಕೇಳಿದ್ರೆ, ಅನ್ಯರ ಸುಖವನ್ನ ಕಂಡು ದುಃಖಿ ಆಗ್ತಾನೆ. ಅದಕ್ಕೆ ಭಗವಂತ ಹೇಳಿದ,
ತಾಮಸ ಗುಣದ ಭಕ್ತನು ಎನಗೆ ಪ್ರಿಯನಲ್ಲ ನೋಡ ಅಂತ ಬಹಳ ಸುಂದರವಾಗಿ ಹೇಳಿದ್ದಾನೆ. ಇನ್ನು ಮೂರನೆಯದು ಬಹಳ ಮಹತ್ವದ್ದು, ಸಾತ್ವಿಕ. ಸಾತ್ವಿಕ ಗುಣದ ಭಕ್ತನ ಸ್ವಭಾವ ಎಂಥದ್ದು ಅಂತ ಕೇಳಿದ್ರೆ ಬಹಳ ಧರ್ಮಿಷ್ಠನಿರ್ತಾನೆ. ಸದಾ ದೈವಾರಾಧನೆ, ಗುರುದರ್ಶನ, ದೈವ ದರ್ಶನ, ದಾನ ಧರ್ಮ, ಪುಣ್ಯ ಕಾರ್ಯ, ಸತ್ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಅವನು ಭಗವಂತನ ಸಾನ್ನಿಧ್ಯದಲ್ಲಿ ಹೋಗಿ ಬೇಡ್ತಾನೆ, ಹೇ ಪರಮಾತ್ಮ, ಹೇ ಕರುಣಾಸಾಗರ, ಹೇ ದಯಾಗರ ಮೂರ್ತಿಯೇ, ನಿನ್ನ ಕರುಣೆಯಿಂದ ಎಲ್ಲ ಪ್ರಕಾರ ಸುಖ ಸೌಭಾಗ್ಯಗಳನ್ನು ಕೊಟ್ಟಿದೀಯ. ಇದು ನನ್ನ ಇಡೀ ಪರಿವಾರ ಸದಾ ಸದಾ ಇದೇ ಸುಖದಿಂದ ಇರುವಂತೆ ಆಶೀರ್ವಾದ ಮಾಡುವಂತ ಬೇಡ್ತಾನೆ. ಭಗವಂತ ಹೇಳ್ತಾನೆ, ಸದಾ ಸುಖವನ್ನೇ ಬಯಸುವಾತ ಎನಗೆ ಪ್ರಿಯನಲ್ಲ ನೋಡ ಅಂತ ಪರಮಾತ್ಮ ಹೇಳಿದ್ದಾರೆ. ಬಹಳ ಲಕ್ಷ್ಯವಿಟ್ಟು ಕೇಳಿ ಸದ್ಭಕ್ತ ಬಂಧುಗಳು ಹೇಳ್ತಾನೆ, ನೀವೆಲ್ಲ ದುಃಖ ಬಂತು ಅಂದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತೀರಿ, ಆದ್ರೆ ಸದಾ ಸುಖವನ್ನೇ ಬಯಸುವಾತ ಎನಗೆ ಪ್ರಿಯನಲ್ಲ ನೋಡ ಹೇಳ್ತಾನೆ. ಸುಖ ಪಶ್ಚಾತ್ ದುಃಖ, ದುಃಖ ಪಶ್ಚಾತ್ ಸುಖ, ಇದು ಕಾಣ ಮನುಜ. ಇವತ್ತು ನೀನು ಬಹಳ ಸುಖ ಇದೆ ಅಂತ ಕೇಳಿದ್ರೆ ಮುಂದೆ ದುಃಖ ಬರಲಿದೆ ಅಂತ ಬರೆದಿಟ್ಟು ಬಿಡಪ್ಪ ಅಂತ ಹೇಳ್ತಾನೆ. ಇವತ್ತು ಬಹಳ ದುಃಖ ಇದೆ ಅಂತ ಕೇಳಿದ್ರೆ ಶಾರೀರಿಕ ತೊಂದರೆ, ಮಾನಸಿಕ ತೊಂದರೆ, ಕೌಟುಂಬಿಕ ತೊಂದರೆ, ಉದ್ಯೋಗ ತೊಂದರೆ, ವ್ಯವಹಾರ ತೊಂದರೆ, ಅನೇಕ ತೊಂದರೆಗಳು, ಸಂಕಷ್ಟಗಳ ಮಡುವಿನಲ್ಲಿ ಮುಳುಗಿಬಿಟ್ಟಿದ್ದೀಯಾ ಅಂತ ಕೇಳಿದ್ರೆ ಬರೆದಿಡು, ಮುಂದೆ ಸುಖ ಬರಲಿದೆ ಅಂತ ಬರೆದಿಡು ಅಂತ ಹೇಳ್ತಾರೆ. ಅದಕ್ಕೆ ಹೇಳಿದ್ರು, ಸುಖ ಪಶ್ಚಾತ್ ದುಃಖ, ದುಃಖ ಪಶ್ಚಾತ್ ಸುಖ, ಇದು ಕಾಣ ಮನುಜ. ಸುಖ ದುಃಖಗಳು ಹಗಲು ರಾತ್ರಿಗಳಿದ್ದಂತೆ, ಸೂರ್ಯ ಚಂದ್ರರಿದ್ದಂತೆ, ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ, ಜೀವಾತ್ಮನ ಹೊಟ್ಟೆ ಬೆನ್ನು ಇದ್ದ ಹಾಗೆ. ಹಾಗಾಗಿ ನಾವು ಸುಖ ಮತ್ತು ದುಃಖವನ್ನ ಸಮಾನವಾಗಿ ಸ್ವೀಕಾರ ಮಾಡಬೇಕು. ಅದಕ್ಕೆ ಹೇಳ್ತಾರೆ, ಸುಖ ಬಂದಿದೆ ಎಂದು ಹಿಗ್ಗದಿರು, ದುಃಖ ಬಂದಿದೆ ಎಂದು ಕುಗ್ಗದಿರು, ಸದಾ ಸರ್ವ ಅನುಭವಿಸುವುದ ಮರೆಯದಿರು ಅಂತ ಹೇಳ್ತಾರೆ. ಆ ಬಂದ ಕರ್ಮವ ಅನುಭವಿಸಬೇಕಲ್ಲದೆ ಅನ್ಯ ಮತಿಯುಂಟೆ. ಬಂದಂತ ಕರ್ಮವನ್ನ ಪ್ರತಿಯೊಬ್ಬರು ಸಮಾಧಾನವಾಗಿ ಶಾಂತವಾಗಿ ಅನುಭವಿಸಬೇಕು. ಮಹಾಭಾರತದಲ್ಲಿ ಕುರುಕ್ಷೇತ್ರ ಮಹಾಯುದ್ಧ ಮುಗಿತು. ಧರ್ಮರಾಯನಿಗೆ ರಾಜ್ಯ ಪಟ್ಟಾಭಿಷೇಕವನ್ನ ಮಾಡಿ ಪ್ರತಿಯೊಬ್ಬರಿಗೂ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ವಹಿಸಿ ಶ್ರೀಕೃಷ್ಣ ಹೊರಟ. ಯಾವ ಹಸ್ತಿನಾವತಿಯಿಂದ ಪ್ರಯಾಣವನ್ನು ಶುರು ಮಾಡಿದ. ದ್ವಾರಕೆಗೆ ಹೋಗ್ಬೇಕಿತ್ತು. ಆ ಸಮಯದಲ್ಲಿ ಎಲ್ಲರ ಜೊತೆಗೂ ಮಾತನಾಡಿ ಕೊನೆಗೆ ಕುಂತಿಯ ಜೊತೆಗೂ ಕೂಡ ಇನ್ನು ನಾನು ಹೊರಡ್ತೇನೆ ಅನ್ನೋ ವಿಷಯವನ್ನು ತಿಳಿಸಿದ. ಆವಾಗ ಕುಂತಿ ಹೇಳಿದ್ಲು, ನನಗೆ ಇನ್ನೊಂದು ಕೊಟ್ಟು ಬೇಡಪ್ಪ ಅಂತ ಕೇಳಿದ್ಲು. ಅವ ಹೇಳಿದ, ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಏನ್ ಬೇಕವ, ಎಲ್ಲ ವ್ಯವಸ್ಥೆ ಆಗಿದೆ ಅಲ್ಲಿ, ಮತ್ತೇನು ಬೇಕು, ನೀ ಕೊಡ್ತೇನೆ ಅನ್ನೋದಾದ್ರೆ ನಾ ಹೇಳ್ತೇನೆ ಅಂತ ಹೇಳಿದ್ದಕ್ಕೆ ಹಠ ಹಿಡಿದ್ಲು. ಆಯ್ತು ಕೊಡ್ತೇನೆ ಹೇಳು ಅಂತ ಹೇಳಿದ. ಏನ್ ಕೇಳಿದ್ಲಕ್ಕೆ ಅಂತ ಕೇಳಿದ್ರೆ, ಭಕ್ತ ಬಂಧುಗಳೇ, ಬಹಳ ಬಹಳ ಲಕ್ಷ್ಯ ಕೊಟ್ಟು ಕೇಳ್ಬೇಕು ಈ ಮಾತು. ಹೇಳ್ತಾಳೆ, ಹೇ ಪರಮಾತ್ಮ, ಸದಾ 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 ನನಗೆ ದುಃಖವನ್ನೇ ಕೊಡು ಅಂತ ಕೇಳ್ತಾಳೆ. ಅವಾಗ ಕೃಷ್ಣ ಪರಮಾತ್ಮನಿಗೆ ಆಶ್ಚರ್ಯ ಆಯ್ತು. ಯಾಕೆ ಹೀಗೆ ಕೇಳ್ತಾ ಇದ್ದೀಯ ನೀನು? ಬಾಲ್ಯಾವಸ್ಥೆಯಲ್ಲಿ ದುರ್ವಾಸ ಮಹರ್ಷಿಗಳ ಸೇವೆಯಲ್ಲಿ ಮುಳುಗಿಬಿಟ್ಟಿ. 12 ವರ್ಷಗಳ ಪರ್ಯಂತರ ಸೇವೆ ಮಾಡಿದೆ. ಹಗಲು ರಾತ್ರಿಗಳನ್ನ ಗುರು ಸೇವೆ ಮಾಡಿದೆ. ಆನಂತರ ವಿವಾಹದ ನಂತರದಲ್ಲಿ ಪತಿಯಿಂದ, ಪಾಂಡುರಾಜನಿಂದ ಯಾವ ಪ್ರಕಾರ ಸುಖವನ್ನು ನೀ ಪಡಲಿಲ್ಲ. ದುರ್ವಾಸ ಮಹರ್ಷಿಗಳು ಉಪದೇಶ ಮಾಡಿರುವ ಮಂತ್ರ ಶಕ್ತಿಯಿಂದ ಸಂತಾನ ಪ್ರಾಪ್ತಿಯಾಯಿತು. ಆನಂತರದಲ್ಲಿ ಪಾಂಡುರಾಜನ ಮೃತ್ಯು ಅಡವೆಯಲ್ಲಿ ಆಯಿತು. ಆ ಮಕ್ಕಳನ್ನ ಸಲಹುವಂತ ಜವಾಬ್ದಾರಿ ನಿಂದಾಯಿತು. ಕಾಡಿನಲ್ಲಿ ಅಡವಿಯಲ್ಲಿ ಅಲಿದು ಗೆಡ್ಡೆ ಗೆಣಸುಗಳನ್ನು ತಂದು ಮಕ್ಕಳಿಗೆ ತಿನ್ನಿಸಿ ಬೆಳೆಸಲಿಕ್ಕೆ ಶುರು ಮಾಡಿದೆ. ಭೀಷ್ಮಾಚಾರ್ಯರು ಬಂದು ಮತ್ತೆ ಹಸ್ತಿನಾವತಿ ಕರ್ಕೊಂಡು ಹೋದ್ರು. ಆನಂತರದಲ್ಲೂ ಅಲ್ಲೂ ಕೂಡ ಕೌರವ ಸಂತತಿಯಿಂದ ಅತಿ ದುಃಖ, ಪ್ರತಿ ದಿನ ಪ್ರತಿ ಕ್ಷಣ ದುಃಖವನ್ನೇ ಪಡುವಂಥದ್ದು. ಶಕುನಿ ದುರ್ಯೋಧನ ಕೂಡಿ ಭೀಮನನ್ನ ಕೊಲ್ಲಿಕ್ಕೆ ಎಷ್ಟು ಪ್ರಯತ್ನವನ್ನು ಮಾಡಿಸಿದ್ರು, ಎಷ್ಟು ಪ್ರಯತ್ನ ಮಾಡ್ತಾರೆ. ಅವನಿಗೆ ವಿಷವನ್ನು ಕುಡಿದು ಹೊಳೆಯಲ್ಲಿ ದೂಕಿದ್ರು, ವಿಷವನ್ನು ಕುಡಿಸಿ ಹೊಳೆಯಲ್ಲಿ ಹಾಕಿದ್ರು. ಆನಂತರದಲ್ಲಿ ಯಾವ ಸರ್ಪದಿಂದ ಕಚ್ಚಿಸಲಿಕ್ಕೆ ಪ್ರಯತ್ನ ಮಾಡಿದ್ರು. ಅರಗಿನ ಮನೆಯಲ್ಲಿ ಪಂಚ ಪಾಂಡವರನ್ನ, ಇಡೀ ಪರಿವಾರವನ್ನ ನಿಮ್ಮ ಸುಟ್ಟು ಹಾಕೋ ಪ್ರಯತ್ನ ಮಾಡಿದ್ರು ಕೌರವರು. ಆನಂತರದಲ್ಲಿ ಮೋಸದಿಂದ ಜೂಜಾಡಿ ವನವಾಸ ಅಜ್ಞಾತವಾಸಕ್ಕೆ ತಳ್ಳಿದ್ರು.
ಈ ಮಹಾಯುದ್ಧಕ್ಕೆ ಕಾರಣೀಭೂತರಾದ್ರು. ಪ್ರತಿ ಕ್ಷಣ ದುಃಖವನ್ನೇ ಅನುಭವಿಸ್ತಾನೆ ಬಂದಿದೆಯಾ, ಆದ್ರೂ ಕೂಡ ಈಗ ಮತ್ತೆ ದುಃಖವನ್ನೇ ಬಯಸುವಂತ ವಿಚಾರ ಏನಿದು, ಸರಿನಾ ಅಂತ ಕೇಳ್ತಾನೆ ಕೃಷ್ಣ ಪರಮಾತ್ಮ. ಅದಕ್ಕೆ ಕುಂತಿ ಹೇಳ್ತಾ ಇದ್ದಾಳೆ, ನೋಡು ಪರಮಾತ್ಮ, ನಮಗೆ ಯಾವಾಗ ಯಾವಾಗ ಕಷ್ಟ ಇದೆ, ದುಃಖ ಇದೆ, ನೋವಿದೆ, ಸಂಕಷ್ಟ ಇದೆ, ಅವಾಗ ನೀನು ನಮ್ಮ ಜೊತೆಗಿದ್ದೀಯಾ. ಹಾಗಾಗಿ ನೀನು ಇರದೇ ಇರುವಂತ ಈ ಬದುಕು ವ್ಯರ್ಥ. ನೀನು ನಮಗೆ ಜೊತೆ ಸದಾ ನೀನು ಇರಬೇಕು. ಅದಕ್ಕಾಗಿ ದುಃಖ ಯಾವಾಗ ಇರುತ್ತೆ ನೀನು ನಮ್ಮ ಜೊತೆಗಿರ್ತೀಯ. ಅದಕ್ಕಾಗಿ ನನಗೆ ದುಃಖವನ್ನೇ ಕೊಟ್ಟು ನಾನು ಉದ್ಧಾರ ಮಾಡು ಅಂತ ಕುಂತಿ ಕೇಳ್ತಾಳೆ. ಅದಕ್ಕೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಿನ್ನ ಬದುಕು ಸಾರ್ಥಕ, ನಿನ್ನ ಚಾರಿತ್ರ್ಯ, ನಿನ್ನ ಬದುಕು, ನಿನ್ನ ಬದುಕುವ ರೀತಿ ಇದು ಇತಿಹಾಸದಲ್ಲಿ ನೊಂದಾಗತ್ತೆ ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ. ಸದ್ಭಕ್ತ ಬಂಧುಗಳೇ, ಅದಕ್ಕಾಗಿ ತಾವೆಲ್ಲ ನೆನಪಿಡಬೇಕು, ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಕಷ್ಟ ಬಂದಿದೆ ಅಂತ ಕೇಳಿದ್ರೆ, ನೋವಾಗ್ತಾ ಇದೆ ಅಂತ ಕೇಳಿದ್ರೆ, ಸಮಸ್ಯೆಗಳು ಎದುರಾಗಿದ್ದಾವೆ ಅಂತ ಕೇಳಿದ್ರೆ ಅದನ್ನು ಪರಿಹರಿಸುವಂತ ಪ್ರಯತ್ನವನ್ನ ಮಾಡಬೇಕೇ ಹೊರತು ನೀವು ದುಃಖಿತರಾಗಬಾರ್ದು. ಯಾವುದೇ ಸಂದರ್ಭದಲ್ಲೂ ಮೂಲೆ ಹಿಡಿದು ಕೂರಬಾರ್ದು. ಯಾವುದೇ ಸಂದರ್ಭದಲ್ಲೂ ನಮಗೆ ಇಷ್ಟೆಲ್ಲ ಆದ್ರೂ ಕೂಡ ಇಷ್ಟು ಕಷ್ಟ ಬರ್ತಾ ಇದೆ ಅಂತ ಹೇಳಿ ದೈವ ನಿಂದೆ, ಗುರು ನಿಂದೆ, ಇಂಥ ಪಾಪ ಕೃತ್ಯವನ್ನು ಯಾವತ್ತೂ ಕೂಡ ಮುಂದಾಗಬಾರದು ಅನ್ನೋ ಮಾತನ್ನು ತಿಳಿಸಿ ಅದಕ್ಕೆ ಹೇಳಿದ ಪರಮಾತ್ಮ, ಸದಾ ಸುಖವನ್ನೇ ಬಯಸುವಾತ ಭಕ್ತ ನನಗೆ ಪ್ರಿಯನಲ್ಲ ನೋಡ. ನೀವು ನೋಡಿ, ಯುಗಾದಿ ಹಬ್ಬ ನಮ್ಮ ಸಂವತ್ಸರದಲ್ಲಿ, ನಮ್ಮ ಪರಂಪರೆಯಲ್ಲಿ ಸಂವತ್ಸರದ ಪ್ರಾರಂಭದ ಶುಭ ದಿನ. ಆ ಸಮಯದಲ್ಲಿ ತಾವೆಲ್ಲ ಏನ್ ತಗೋತೀರಿ? ಬೇವು ಮತ್ತು ಬೆಲ್ಲವನ್ನ ತಗೋತೀರಿ. ಬೇವು ಕಹಿ ಕಷ್ಟದ ಸಂಕೇತ, ದುಃಖದ ಸಂಕೇತ. ಬೆಲ್ಲ ಸಿಹಿ ಸುಖದ ಸಂದೇಶ. ನಾವು ಜೀವನದಲ್ಲಿ ಸುಖ ಮತ್ತು ದುಃಖ ಸಮಾನವಾಗಿ ಬರಲಿ ಅಂತ ಸ್ವೀಕಾರ ಮಾಡ್ತೇವೆ. ಆದ್ರೆ ಸುಖ ಬರ್ಲಿಲ್ಲ, ದುಃಖ ಬಂತು ಅಂದ ತಕ್ಷಣ ದುಃಖವನ್ನು ಪಡುತ್ತೇವೆ. ಅದೇ ಪ್ರಕಾರ ಮಕರ ಸಂಕ್ರಾಂತಿ, ಉತ್ತರಾಯಣ ಪುಣ್ಯ ಪರ್ವಕಾಲ, ಈ ಸಮಯದಲ್ಲಿ ಎಲ್ಲರೂ ಎಳ್ಳು ಬೆಲ್ಲವನ್ನು ತಗೋತೇವೆ. ಎಳ್ಳು ಕಪ್ಪು ಕತ್ತಲೆ ಕಷ್ಟದ ಸಂಕೇತ, ಬೆಲ್ಲ ಸಿಹಿಯ ಸಂಕೇತ. ಆವಾಗಲೂ ಕೂಡ ನಾವು ಪ್ರಾರ್ಥನೆ ಮಾಡ್ಕೋತೇವೆ, ಸುಖ ದುಃಖಗಳು ಸಮಾನವಾಗಿ ಬರಲಿ. ಮನುಷ್ಯನಿಗೆ ದುಃಖ ಬಂದಾಗಲೇ ಸುಖದ ಅರಿವು ಆಗತ್ತೆ. ದುಃಖ ಬರದೆ ಹೋದ್ರೆ ಸುಖದ ಅರಿವು ಅವನಿಗಾಗಲ್ಲ. ಆ ಸುಖದ ಅರಿವನ್ನ, ಪರಿಸ್ಥಿತಿಯ ಅರಿವನ್ನ ಮಾಡಿಸಲಿಕ್ಕಾಗಿ ಭಗವಂತ ಸುಖ ಮತ್ತು ದುಃಖವನ್ನು ಕೊಡ್ತಾನೆ ಅನ್ನೋದನ್ನು ಮರಿಬಾರದು. ಅದಕ್ಕೆ ಹೇಳಿದ್ರು ಏನು ಅಂತ ಕೇಳಿದ್ರೆ, ಭಗವಂತ ಹೇಳ್ತಾನೆ, ಅಂತ ಯಾವ ಸದಾ ಸುಖವನ್ನೇ ಬಯಸುವಾತ ಯಾವ ಸಾತ್ವಿಕ ಭಕ್ತನು ನನಗೆ ಪ್ರಿಯನಲ್ಲ ನೋಡ ಅಂತ ಬಹಳ ಸುಂದರವಾಗಿ ಹೇಳಿದ ಪರಮಾತ್ಮ. ಇನ್ನು ನಾಲ್ಕನೆಯದು ನಿರ್ಗುಣ ಅಂತ ಕರೀತಾ ಇದ್ದಾರೆ. ನಿರ್ಗುಣ ಅಂತ ಕೇಳಿದ್ರೆ ಅವನ ಗುಣ ಹೇಗಿರುತ್ತೆ, ಆ ಭಕ್ತನ ಸ್ವಭಾವ ಹೇಗಿರುತ್ತೆ ಅಂತ ಕೇಳಿದ್ರೆ, ಭಗವಂತನ ಸಾನ್ನಿಧ್ಯಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ತಾನೆ, ಹೇ ಸರ್ವ ಸಮರ್ಥನಾದ ಭಗವಂತನೇ, ಈ ಎಲ್ಲ ಉಡುಗೆ ತೊಡುಗೆಗಳು, ಸ್ಥಾನಮಾನಗಳು, ಧನ ಕನಕಗಳು, ವಸ್ತು ವಾಹನಗಳು, ಸರ್ವ ಸಂಪತ್ತಿ ಇದು ನೀನು ಕೊಟ್ಟಂತ ಭಿಕ್ಷೆ. ಈ ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು, ಪಂಚ ತನ್ಮಾತೃಕೆಗಳು, ಈ ಶರೀರ, ಈ ಬುದ್ಧಿ, ಈ ಮನಸ್ಸು, ಇದು ನೀನು ಕೊಟ್ಟಂತ ಅನುಗ್ರಹ. ಈ ಎಲ್ಲ ಭೌತಿಕ ಸಂಪತ್ತಿ ನಿನ್ನ ಭಿಕ್ಷೆ. ಇದು ಯಾವ ಪಂಚ ತತ್ವಗಳು, ಪೃಥ್ವಿ, ಅಪ್, ತೇಜ್, ವಾಯು, ಆಕಾಶ, ಸಕಲ ಚರಾಚರ ಜೀವರಾಶಿಗಳು ಸರ್ವವು ನಿನ್ನ ಉದಾರವಾದಂತ ಕೊಡುಗೆ ಭಗವಂತನೇ. ಈ ಜಗತ್ತಿನಲ್ಲಿ ನಿನ್ನ ಕೃಪೆ ಇಲ್ಲದೆ ಏನೂ ಇಲ್ಲ. ಈ ಜಗತ್ತಿನಲ್ಲಿ ಸಾರ ಸರ್ವಸ್ವ ನೀನೇ. ನಿನ್ನಿಂದಲೇ ಜಗತ್ತು, ನಿನ್ನಿಂದಲೇ ಸಕಲ ಚರಾಚರ ಜೀವರಾಶಿ. ಈ ಜಗತ್ತಿನಲ್ಲಿ ನೀನೊಬ್ಬನೇ ನನ್ನವನು, ಇನ್ನು ಉಳಿದ ಎಲ್ಲದೂ ಕೂಡ ಕ್ಷಣಿಕ ಇದೆ ಅನ್ನುವಂತ ಸಮರ್ಪಣಾ ಭಾವ ಪರಿಪೂರ್ಣವಾಗಿ ಭಗವಂತನ ಚರಣಕ್ಕೆ ತನ್ನನ್ನೇ ತಾನು ಪರಿಪೂರ್ಣವಾಗಿ ಏನು ಶರಣಾಗತ ಭಾವದಿಂದ ಸಮರ್ಪಣೆ ಮಾಡ್ಕೋತಾ ಇದ್ದಾನೋ, ಈ ಭೌತಿಕ ಸಂಪತ್ತಿ ಎಲ್ಲದೂ ಕೂಡ ನಿನ್ನ ಅನುಗ್ರಹ, ಸರ್ವವು ನೀನೇ ಅನ್ನುವಂತ ಯಾವ ಸಮರ್ಪಣಾ ಭಾವವನ್ನ ಭಗವಂತನಿಗೆ ಅರ್ಪಣೆ ಮಾಡ್ಕೋತಾ ಇದ್ದಾನೋ, ಆ ಭಕ್ತ ಭಗವಂತನ ಅನುಗ್ರಹಕ್ಕೆ ಪಾತ್ರನಾಗ್ತಾ ಇದ್ದಾನೆ. ಮಹಾಭಾರತದ ಕಾಲದಲ್ಲಿ ಮತ್ತೊಂದು ಘಟನೆ ಬರ್ತಾ ಇದೆ ಸದ್ಭಕ್ತ ಬಂಧುಗಳೇ. ಯಾವ ಜೂಜಾಟ ಮೋಸದಿಂದ ನಡೀತು, ಮೋಸದಿಂದ ಶಕುನಿ ಪಂಚಪಾಂಡವರನ್ನ ಸೋಲಿಸಿದ. ಆ ಸಮಯದಲ್ಲಿ ದುರ್ಯೋಧನ ದುಶ್ಯಾಸನಿಗೆ ಆದೇಶ ಮಾಡಿದ, ದ್ರೌಪದಿಯನ್ನು ಎಳೆತರಲಿಕ್ಕೆ ಆದೇಶ ಎಳೆತಂದ. ಆನಂತರದಲ್ಲಿ ತುಂಬಿದ ಸಭೆಯಲ್ಲಿ
ಶೀರೆಯನ್ನು ಸೆಳೆದು ಅಪಮಾನ ಮಾಡಲಿಕ್ಕೆ ಅಪ್ಪಣೆ ಕೊಟ್ಟ. ಶೀರೆಯನ್ನು ಸೆಳೆದು ಅಪಮಾನ ಮಾಡಲಿಕ್ಕೆ ಮುಂದಾದ ದುಶ್ಯಾಸನ. ಆ ಸಮಯದಲ್ಲಿ ದ್ರೌಪದಿ ಕೇಳ್ತಾಳೆ, ಅಲ್ಲಿರುವಂತ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಧೃತರಾಷ್ಟ್ರ, ಪಂಚಪಾಂಡವರು, ಅಲ್ಲಿರುವಂತ ಸಭಿಕರನ್ನ ಕೈ ಮುಗಿದು ಬೇಡ್ತಾಳೆ. ಪ್ರಾಣಕ್ಕಿಂತ ಮಾನ ದೊಡ್ಡದು, ಮಾನ ಹೋದ ಮೇಲೆ ಪ್ರಾಣ ಇದ್ದು ಪ್ರಯೋಜನ ಇಲ್ಲ, ಅದಕ್ಕಾಗಿ ನನ್ನ ಮಾನವನ ರಕ್ಷಣೆ ಮಾಡ್ರಿ ಅಂತ ಅಂಗಲಾಚಿ ಬೇಡಿದ್ಲು. ಯಾರೂ ರಕ್ಷಣೆಗೆ ಬರಲಿಲ್ಲ. ಅವಾಗ ಶರಣಾಗತ ವತ್ಸಲನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನನ್ನ ಅನಂತ ಭಕ್ತಿಯನ್ನು ಪ್ರಾರ್ಥನೆ ಮಾಡಿದ್ಲು. ಅನೇಕ ಶೀರೆಗಳನ್ನು ಕೊಟ್ಟು ಆಕೆ ಮಾನ ರಕ್ಷಣೆ ಮಾಡಿದ. ಮಾನ ಉಳಿತು. ಅಲ್ಲಿಂದ ಸಾಕಷ್ಟು ಘಟನೆ ಮುಂದೆ ಬರ್ತದೆ. ಆವಾಗ ಅವರು ಯಾವ ಹಸ್ತಿನಾವತಿಯಿಂದ ಇಂದ್ರಪ್ರಸ್ಥಕ್ಕೆ ಪಂಚಪಾಂಡವರು ದ್ರೌಪದಿ ಸಹಿತರಾಗಿ ಬಂದ್ರು. ಅಲ್ಲಿಂದ ವನವಾಸ ಅಜ್ಞಾತವಾಸಕ್ಕೆ ಹೋಗಬೇಕಾಗಿತ್ತು. ಆವಾಗ ಅವರ ಯೋಗಕ್ಷೇಮ ವಿಚಾರಕ್ಕಾಗಿ ಕೃಷ್ಣ ಪರಮಾತ್ಮ ಬಂದ. ಪಂಚಪಾಂಡವರ ಜೊತೆಗೆ ಅನೇಕ ವಿಷಯಗಳ ಕುರಿತು ಚರ್ಚೆಯನ್ನು ಮಾಡಿದ. ಅಲ್ಲಿ ನಡೆದಂತ ಘಟನೆಯ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಗೊಂಡ. ಇದೆಲ್ಲ ಮುಗಿತು. ನಂತರ ದ್ರೌಪದಿಯ ಜೊತೆಗೆ ಚರ್ಚೆಯನ್ನು ಮಾಡ್ಲಿಕ್ಕೆ ಶುರು ಮಾಡಿದ. ಹೋದ ತಕ್ಷಣ ದ್ರೌಪದಿ ಸಾಷ್ಟಾಂಗ ನಮಸ್ಕಾರವನ್ನು ಮಾಡಿ, ಹೇ ಪರಮಾತ್ಮ, ನೀನು ಕರುಣೆ ತೋರಿಸಿ ನನ್ನ ಮಾನವನ್ನ ಅನಂತ ಶೀರೆಗಳ ಕೊಟ್ಟು ರಕ್ಷಣೆ ಮಾಡಿದಿ. ಅಕಸ್ಮಾತ್ ನೀನು ರಕ್ಷಣೆಗೆ ಬಾರದೆ ಇದ್ರೆ ನಾನು ಜೀವಂತವಾಗಿ ಉಳಿತಾ ಇರಲಿಲ್ಲ ಅನ್ನುವಂತ ಭಕ್ತಿಯ ನೋವಿನ ಸಂಕಟದ ಪ್ರಾರ್ಥನೆಯನ್ನು ಮಾಡಿಕೊಂಡ್ಲು. ಆದ್ರೆ ಕೇಳ್ತಾಳೆ, ನಂದು ಒಂದು ಸಮಸ್ಯೆ, ಒಂದು ನನಗೆ ಪ್ರಶ್ನೆ ಕಾಡ್ತಾ ಇದೆ, ಅದಕ್ಕೆ ನೀವು ಉತ್ತರವನ್ನು ಕೊಡಬೇಕು. ಏನಮ್ಮ ನಿನ್ನ ಪ್ರಶ್ನೆ ಅಂತ ಕೃಷ್ಣ ಪರಮಾತ್ಮ ದ್ರೌಪದಿಯನ್ನು ಕೇಳ್ತಾ ಇದ್ದಾನೆ. ನಾನು ನಿನ್ನ ಅನಂತ ಭಕ್ತಿಯಿಂದ ಬೇಡದೆ, ಆದ್ರೂ ಕೂಡ ತಕ್ಷಣ ನೀನು ಸೀರೆಯನ್ನು ಕೊಡ್ಲಿಕ್ಕೆ ಮುಂದಾಗ್ಲಿಲ್ಲ, ಯಾಕೆ? ಬಹಳ ಕಾಡಿಸಿದಿ, ನೀನು ಬಹಳ ಲೇಟ್ ಮಾಡಿದಿ, ಯಾಕೆ ಅಂತ ಕೇಳ್ತಾಳೆ. ಎಂಥ ಮಾತು ಹೇಳ್ತಾನೆ ಭಕ್ತ ಬಂಧುಗಳೇ, ತಾವೆಲ್ಲ ಕೇಳಬೇಕು ಈ ಮಾತು. ಹೇಳ್ತಾನೆ, ನೋಡು, ನೀನು ಬೇಡ್ದಿ ಕರೆ. ಹೇಗೆ ಬೇಡ್ದಿ ನೀನು? ಒಂದು ಕೈಯನ್ನ ಮೇಲೆತ್ತಿ ನನ್ನ ಕರಿತಿದ್ದಿ, ನನ್ನ ಪ್ರಾರ್ಥನೆ ಮಾಡ್ತಿದ್ದಿ. ಇನ್ನೊಂದು ಕೈಯಲ್ಲಿ ನಿನ್ನ ಶೀರೆಯ ಶರಗನ್ನ ಹಿಡಿದು ನಿನ್ನ ಮಾನ ರಕ್ಷಣೆ ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಿದ್ದಿ. ಒಂದು ಸಣ್ಣ ಅಹಂಕಾರ ನಿನ್ನಲ್ಲಿತ್ತು. ನಾನು ನನ್ನ ಮಾನವನ ರಕ್ಷಣೆ ಮಾಡಿಕೊಳ್ಳಬಲ್ಲೆ ಅನ್ನುವಂಥ ಅಹಂಕಾರ ನಿನಗಿತ್ತು. ಅವಾಗ ನಾನು ಬರ್ಲಿಕ್ಕೆ ಅವಕಾಶ ಆಗ್ಲಿಲ್ಲ. ದುಶ್ಯಾಸನ ಶೀರೆ ಸೆಳೆದ ಕೊನೆ ಅಂಚು ಉಳಿತು. ಅವಾಗ ನೀ ಏನು ಮಾಡಿದಿ? ಎರಡೂ ಕೈಗಳನ್ನ ಮೇಲೆತ್ತಿ ಪರಿಪೂರ್ಣ ಶರಣಾಗತ ಭಾವದಿಂದ ನೀ ಪ್ರಾರ್ಥನೆ ಮಾಡಿದಿ. ನಾನು ಶರಣಾಗತ ವತ್ಸಲ. ನಾನು ಯಾರು ಪರಿಪೂರ್ಣ ಶರಣಾಗತರಾಗ್ತಾರೋ ಅವಾಗ ನನಗೆ ಬರ್ಲಿಕ್ಕೆ, ಅನುಗ್ರಹ ಮಾಡ್ಲಿಕ್ಕೆ ಅವಕಾಶ ಆಗತ್ತೆ. ನೀನು ಪರಿಪೂರ್ಣ ಪ್ರಾರ್ಥನೆ ಮಾಡಿದಾಗ ನಾನು ಬಂದು ಶೀರೆಗಳನ್ನು ಕೊಡ್ಲಿಕ್ಕೆ ಅವಕಾಶ ಆಯ್ತು ಅನ್ನೋ ಮಾತನ್ನ ಕೃಷ್ಣ ಪರಮಾತ್ಮ ಹೇಳ್ತಾನೆ. ಭಕ್ತ ಬಂಧುಗಳೇ, ಅದಕ್ಕಾಗಿ ಭಗವಾನ್ಗೆ ಕೃಪಾಕ್ಕೆ ಬಿನಃ ತೃಣಮಪಿ ನ ಚಲತಿ. ಅವನ ಆದೇಶ, ಅವನ ಅನುಗ್ರಹವಿಲ್ಲ ಅಂತ ಕೇಳಿದ್ರೆ ಏನು ಕೂಡ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ, ಯಾವ ಕಾರ್ಯವೂ ಕೂಡ ಆಗುವಂಥದ್ದು ಕಷ್ಟ ಅನ್ನುವಂಥ ಮಾತನ್ನು ತಿಳಿಸಿ, ಅದಕ್ಕಾಗಿ ಯಾವ ಪರಿಪೂರ್ಣ ಸಮರ್ಪಣಾ ಭಾವ ಏನು ಬರ್ತದಲ್ಲ ಅದಕ್ಕೆ ಹೇಳ್ತಾ ಇದ್ದಾರೆ, ನಿರ್ಗುಣ ಈ ಜಗತ್ತಿನ ಸಾರ ಸರ್ವಸ್ವವು ಕೂಡ ಭಗವಂತಂದು ಅಂತ ಹೇಳಿ ತಿಳಿದು ಯಾರು ಬದುಕನ್ನ ನಡೆಸ್ತಾರೆ, ಯಾರು ಜೀವನವನ್ನು ಕಟ್ಕೋತಾರೆ, ಯಾರು ಸದಾ ಸರ್ವವನ್ನು ಸುಖದಿಂದ, ಶಾಂತಿಯಿಂದ, ನೆಮ್ಮದಿಯಿಂದ, ಭಾವದಿಂದ ಅನುಭವಿಸ್ತಾ ಇದ್ದಾರೆ, ಅಂತಹ ಭಕ್ತರೇ ನನಗೆ ಪ್ರಿಯರು ಅನ್ನೋ ಮಾತನ್ನ ಭಗವಂತ ಹೇಳಿದ್ದಾನೆ. ತಾವು ಇನ್ನೊಂದು ಸಾರಿ ನೆನ್ಪು ಮಾಡ್ಕೋರಿ. 4 ಪ್ರಕಾರ ಭಕ್ತರು: ರಾಜಸಿ, ತಾಮಸಿ, ಸಾತ್ವಿಕ, ನಿರ್ಗುಣ. ಈ ಭಕ್ತರಲ್ಲಿ ನಿರ್ಗುಣ ಭಕ್ತನೇ ಭಗವಂತನಿಗೆ ಪ್ರಿಯನಾಗಿದ್ದಾನೆ ಅನ್ನೋ ಮಾತನ್ನ ಬಹಳ ಸುಂದರವಾಗಿ ಇತಿಹಾಸ ಹೇಳಿಕೊಂಡು ಬಂದಿದೆ. ಭಗವಂತ ಪಾರ್ವತಾದೇವಿಗೆ ಉಪದೇಶವನ್ನು ಮಾಡಿದ್ದಾನೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಗಮನಕ್ಕೆ ತಂದು, ಸದ್ಭಕ್ತ ಬಂಧುಗಳೇ, ಯಾವುದೇ ಸಂದರ್ಭದಲ್ಲೂ ಕೂಡ ಧರ್ಮವನ್ನ, ನೀತಿಯನ್ನ, ನಿಯಮವನ್ನ, ಪರಿವಾರದ ಪರಂಪರೆಯನ್ನ, ನಮ್ಮ ಸನಾತನ ಆಚಾರ ವಿಚಾರ ಕ್ರಿಯೆಯನ್ನ ಬಿಡದೆ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳೋಣ, ನಡೆಸಿಕೊಂಡು ನಮ್ಮ ಬದುಕನ್ನು ಸಾರ್ಥಕಪಡಿಸಿಕೊಳ್ಳೋಣ ಅನ್ನುವಂಥ ಮಾತನ್ನು ತಿಳಿಸಿ ಈ ಸಂದೇಶಕ್ಕೆ ವಿರಾಮ ಕೊಡ್ತಾ ಇದ್ದೇವೆ. ಓಂ ಶಾಂತಿ ಶಾಂತಿ ಶಾಂತಿ.